ಬೇ ರಮೇಶ, ಹೆಂಗಿದ್ದಿ? ಚೆನ್ನಾಗಿದೀಯಾ? ಏನ್ ಸೊರ್ಗೋಗ್ಬಿಟ್ಟಿದೀಯಲ್ಲ? ಕಣಮ್ಮ, ಇದು ಮಾತು ಅಂದ್ರೆ ಕಣಮ್ಮ, ಇದು ಮಾತು ಅಂದ್ರೆ ನೋವು ಕೊಡತಾವ ಕೊಟ್ಬಿಟ್ಟು ಇದಾಗ ಸಮಾಧಾನ ಮಾಡ್ತಿದ್ರಂತೆ. ಹಂಗಾಯ್ತು ನಿನ್ ಕತೆ. ಚೆನ್ನಾಗೆ ನಾಟಕ ಆಡ್ತಿದ್ದಿ ಅಂತ ತಗೊಂಡು ನೀನು ಏನಾರು ಆಗ್ಲಿ ಏನು ಅನ್ಕೊಂಡೆ ನೀನು. ಮೊಮ್ಮಕ್ಳು ಅಂದ್ರೆ ಒಬ್ರಿಗೊಂದೊಂಥರ ಮಾಡ್ತಿದ್ದಿ ನೀನು. ಎಲ್ಲವ ಒಂದೇ ಥರ ಅನ್ಕೊಂಡು ನೋಡಿದ್ರೆ ಸರಿಯಾಗದು. ನೀನು ಹಂಗಂತೂ ಮಾಡೋಕ್ಕಿಲ್ಲ. ಏನಾಗಿತ್ತು ನಿನಗೆ ಅಂತ ಅರ್ಜೆಂಟ್ ಏನಾಗಿತ್ತು? ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಬಿಟ್ಟು ಜೈಲಲ್ಲಿ ಇರಿಸೋದು ಎಷ್ಟು ದಿವಸದಿಂದ ಹಿಂಗೆ ಅನ್ಕೊ ಕೂತಿದ್ದೆ ನೀನು? ನಮ್ಮನ್ನ ಜೈಲ್ಗೆ ಹಾಕಿ ಮುದ್ದೆ ಮುಡಿಸ್ಬೇಕು, ಕಂಬಿ ಎಣ್ಸಿಸ್ಬೇಕು ಅಂದ್ಬಿಟ್ಟು. ಬಿಡಮ್ಮ ಬಿಡು. ನಾನು ಅನ್ಕೊಂಡಿದ್ದೆ ನಮ್ಮಮ್ಮ ಅಂತ. ಈ ಥರ ಅಂತೂ ಕನ್ಸು ಮನ್ಸಿನಲ್ಲಿ ಹೊಂದ್ಕೊಂತಿದ್ದಿಲ್ಲ ನಾನು. ಸರಿಯಾಗಿ ಮಾಡ್ಬೇಕಂತ ತಗೊಂಡು ನೀನು ನಂಬಿದ್ಕೆ ಅಮ್ಮ ಅಮ್ಮ ಅಂತ ಸರಿಯಾಗಿ ಮಾಡಿದೆ. ಅಲ್ಲ, ನೀನು ಮಾಡೋದು ಮಾಡಿಬಿಟ್ಟು ಈಗ ಏನು ಗೊತ್ತೇ ಇಲ್ಲ, ನಂದು ಏನು ತಪ್ಪೇ ಇಲ್ಲ. ನನಗೆ ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ದೀವಿ ಕಷ್ಟ ಸುಖವ. ಸೈಡಿಗೆ ಮಮ್ಮ, ಸೈಡ್ಗೆ. ಅಲ್ಲ ಕಲ, ಅದು ಯಾಕಂಗ ಆಡ್ತಿದ್ದಿ ನೀನು? ಸುಮ್ಮನಿರಮ್ಮ, ನಾನು ಕಂಡಿವ್ನಿ ಕತೆ. ನಿನ್ನ ಬುದ್ಧಿಯ ನಾನು ಕಂಡಿಲ್ವಾ? ಆರಾಮಾಗಿದ್ದೇನೋ ನಾನು ಇಲ್ಲ ಅಂದ್ಬಿಟ್ಟು. ಮುಚ್ಕೊಂಡು ನಿಂತ್ಕಲ್ಲ, ಸಾಕು ಕತೆ. ಮುಚ್ಕೊಂಡು ಹಮಿಕ ನಿಂತ್ಕೊಂಡು. ಓ, ಏನು ಬಾಯಿ ಜೋರ್ ಬಿಡ್ತಾ ಇದೆಯಲ್ಲ? ಏನಂತವ? ಏನ್ಲ? ಏನು ಎಲ್ಲ ಕುಳ್ಳನ್ನು ಕರ್ಕೋಗಿ ಪೊಲೀಸ್ ಸ್ಟೇಷನ್ಗೆ ಹಾಕೋಗಿದ್ದಾನ? ರಮೇಶನ್ ಕರ್ಕೋಗಿದ್ದಾನ? ಇಲ್ಲ ರವಿ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಹಾಕೋಗಿದ್ದಾನ? ಐ, ಮೊದಲು ನಾನು ಏನು ಕೆಲಸ ಮಾಡೀನಿ, ಯಾವ್ದಕ್ಕೆ ಹಾಕಿದಾರೋ ಅಂತ ತಿಳ್ಕೊಂಡು ಮಾತಾಡೋ ನೀನು. ಬಾಯಿಗೆ ಬರ್ತದೆ ಅಂದ್ಬಿಟ್ಟು ನಾಯಿನಂಗೆ ಬೊಗಳ್ಬೇಡ. ಓ, ಕೆಲಸ ಇದ್ದಿಲ್ವಲ್ಲ ನೋಡು, ಭಾರಿ ಮರ್ಯಾದಸ್ತ ನೀನು. ಅದಕ್ಕೆ ನಾನು ಸುಮ್ಮನೆ ನಿನ್ನ ಕರ್ಕೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹಾಕ್ಬಿಟ್ಟಿನಿ. ದರ್ದ್ರು ನನ್ನ ಹಟ್ಕಳ್ನೆ. ನೆಟ್ವಾಗಿ ನ್ಯಾರವಾಗಿ ಮರ್ಯಾದಿಂದ ಮಾತಾಡೋದು ಕಲಿ ನೀನು. ಏನು ಸುಮ್ಮನೆ ಅವಳೆ ಅಂದ್ಬಿಟ್ಟು ಬಾಯಿಗೆ ಬಂದದ ಬೊಗಳ್ತಾ ಇದ್ದೀನಿ ನೀನು. ಅದು ಯಾವಳ ಜೊತೆಗಳು ಕುತ್ಕೊಂಡು ಹೊಲದಲ್ಲಿ ಚಕ್ಕಂದ ಹಾಡ್ತಿದ್ ಸರಿ? ಅದು ಸರಿ ಅಲ್ವಪ್ಪ? ಚಂದಾಗ ಚಕ್ಕಂದ ಹಾಡ್ತಿದ್ದೆ. ಸಿಗಾಕೊಂಡಿದ್ಕೆ ಊರಿಗೆ ಯಾಕ ಬಂದಿದ್ಕೆ ಪಂಚಾಯತಿ ಕಟ್ಟೆ ಸೇರ್ಸದ ಅಂತ ಅವಳು ನೀನುವೇ ನನ್ನ ಹೊಡೆದ್ಬಿಟ್ಟು ಉಳಿಸ್ಬಿಟ್ಟು ನೀರೊಳಗೆ ಹಾಕ್ಬಿಟ್ರಿ. ಇದು ಸರಿ? ಇವೆಲ್ಲ ಸರಿಯಾಗವೆ? ನಾನು ಹೋಗಿ ಕಂಪ್ಲೇಂಟ್ ಕೊಟ್ರೆ ಸರಿಯಿಲ್ಲ ಅಲ್ವಾ? ಅಲ್ವಲ್ಲ? ಮಾತಾಡು ನೀನು. ಈಗ ಬಾಯ ಹಮ್ಮಿಕೊಂಡು ನಿಂತಿರೋದಲ್ಲ, ಬಾಯಿ ಬಿಟ್ಟು ಮಾತಾಡು ನೀನು. ಏನು ಏನು ಅಂತ? ಏನು ಬಾಯಿ ಮುಚ್ಕೊಂಡ್ರೆ ತಲೆ ಮೇಲೆ ಹುಚ್ಚಯ್ಯಕ್ಕೆ ಬರ್ತಿದೀಯಲ್ಲ? ಏನು ತಪ್ಪೆ ಮಾಡಿಲ್ಲ ನೋಡು, ಮರ್ಯಾದಸ್ತ ನೀನು, ದೊಡ್ಡ ಮರ್ಯಾದಸ್ತ. ಅದಕ್ಕೆಯ ಬಾಯಿಗೆ ಬಂದಾಗ ಮಾತಾಡ್ತಾ ಕೂತಾವನೆ. ದರ್ದ್ರು ನಾನು ಹಟ್ಕೊಳ್ಳೆ. ಮೊದಲು ಮರ್ಯಾದೆ ಕೊಟ್ಬಿಟ್ಟು ಮರ್ಯಾದೆ ತಗೊಳತ್ ಕಲಿ ನೀನು. ಎಲ್ಲ ಏನು ಪುಕ್ಸಟೆ ಬರಾಕಿಲ್ಲ ನಿನಗೆ. ಇನ್ನು ಯಾಕೋ ಇವನ್ ಕೊಬ್ಬು ದುರಂಕಾರ ಕಡಿಮೆ ಆಗಿಲ್ವಲ್ಲ? ನಾನೆಲ್ಲ ಇಳ್ದದೆ ಇವನ್ಗೆ ಕೊಬ್ಬು ದುರಂಕಾರ ಅನ್ಕೊಂಡಿದ್ದೆ, ಇನ್ನುವೇ ಇಳ್ದಿಲ್ಲ. ಎಲ್ಲೂ ಇಳ್ದದು ಹುಟ್ಟು ಬುದ್ಧಿ ಬಡ್ಕಂಡೆ ಹಿಡ್ಗೆ. ಇದ್ದಾಗ ಗಿಡ ಆಗಿದ್ದಾಗಲೇ ಚಂದಾಗಿ ನೆಟ್ಟು ಮಾಡು. ಏನು ಮರ ಆದ್ಮೇಲೆ ಬಗ್ದದ ಅಂತ ಕೇಳಲಿಲ್ಲ. ಚಂದಾಗಿ ಬಗ್ಗಿಸು ಸಣ್ಣದ್ರಲ್ಲೇ ಅಂತಂದ್ರೆ ಕೇಳಲಿಲ್ಲ. ಎಳೆ ಮಕ್ಳು ಅನ್ಕೊಂಡು ತಲೆ ಮೇಲೆ ಕೂರ್ಸ್ಕೊಂಡು ಸರಿಯಾಗೆ ಮಾಡ್ತಿದ್ರಿ ಕಂತ ಕಡೆ ನೀವೇ. ಸರಿಯಾಗೆ ಮಾಡಿದ್ರಿ ಏನಾರು ಆಗಲಿ. ಸಣ್ಣ ಮಕ್ಳು ಅಂತ ತಲೆ ಮೇಲೆ ಕೂರ್ಸ್ಕೊಂಡಿದ್ಕೆ ಅಪ್ಪನ ಬಿಟ್ರೆ ಮಕ್ಳು ಕೊಂಡ್ರಲ್ಲ ನೀವು. ನಾವು ನೆಟ್ಕಿಲ್ಲ, ನಿಮ್ಮನ್ನ ತಲೆ ಮೇಲೆ ಕೂರ್ಸ್ಕೊಂಡ್ವಲ್ಲ. ಮೊದಲು ನಾವು ನಮ್ಮ ಮೆಟ್ ತಗೊಂಡು ನಾವು ಹೊಡ್ಕೋಬೇಕು. ಏನು ಒಂಚೂರು ಸುಮ್ಮನಾದ್ರೆ ನ್ಯಾಲ್ಗೆ ಹರಿಬಿಡ್ತಾ ಕೂತಾವನೆ. ಯಾರಿಗೊಪ್ಪಿಸಿಲ್ಲ? ಒಪ್ಪಿಸ್ ನಡಿ. ಯಾರನ್ನ ಹುಗ್ದರು ಅಂತ ಗೊತ್ತಾಯ್ತದ ನಿನಗೆ. ಸುಮ್ಮನೆ ಇವನಿಗೆ ನನಗೇನು ಕೆಲಸ ಇತ್ತಿಲ್ವಲ್ಲ ಮಾಡೋಕ್ಕೆ, ಅದಕ್ಕೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದೆ. ನೋಡಪ್ಪ ನೋಡು, ಯಾರು ಕೇಳಿಸ್ಕೊಂಡವ್ರು ಮಾಡಿದವರು ನಿಜ ಅನ್ಕೊಬಿಡ್ಬೇಕು. ಆಮೇಲೆ ನಿಜ ಅನ್ಕೊಬಿಡ್ಬೇಕು. ಇದೇ ನೀವು ಅಮ್ಮನ ಮಾಡೋ ಕೆಲಸ ಇತ್ತಿಲ್ವೇನೋ, ಮಕ್ಳು ಕಂಡ್ರೆ ಹಾಕಿಲ್ಲ, ಸುಮ್ಮನೆ ಇದ್ರೆ ತಕೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾಳೆ, ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ ಅನ್ಕೋಬೇಕು ಕಣಪ್ಪ. ನಿಮ್ಮ ಮಾತು ಕೇಳ್ಬಿಟ್ಟು ಏನೋ ಚೆನ್ನಾಗಿರ್ಲಿ ಮಟ್ಲಿ ಅಂತ ನಾವು ಅನ್ಕೊಂಡ್ರೆ ಒಳ್ಳೆ ಚೆನ್ನಾಗಿ ಹಾಡ್ತಾನೆ ನಾಟಕವ. ಏನ್ಲ ಏನು ಅಂತ ಅದೇ ಸುಮ್ಮನಿರಿ. ಅಲ್ಲ ರಮೇಶ ಈಗ ತಾನೆ ಹಟ್ಟಿಗೆ ಬಂದಾನೆ, ನೀವು ನೋಡಿದ್ರೆ ಇಲ್ಲೇ ಜಗಳ ಕರೀತಾ ನಿಂತಿದ್ದೀರಲ್ಲ. ಬಾಯ್ ಮುಚ್ಕೊಂಡು ನಿಂತ್ಕೊ. ಬಾಯ ಈಗ ಮಾತಾಡ್ಬಿಟ್ಟಲ್ಲ ನಿನ್ನ ಮಗ, ಮಾತಾಡ್ದಾಗ ಮಾತಾಡುವೆ ನೀನು. ಇದನ್ನೇ ಮಾತಾಡ್ತಾ ಇರೋದು, ತಲೆ ಮೇಲೆ ಕೂರ್ಸ್ಕೊಬೇಡ ಅವನ್ನ ಅಂತವ. ಹೇಳು ನೀನೇ ನ್ಯಾಯವಾ? ನೇ ರತ್ನಿ, ಅದೇನು ಬಗ್ಳು ನೀನು? ಅದೇನೋ ಮಾತಾಡ್ತಿದ್ದಲ್ಲ ಹೇಳ್ಬಿಡು. ಆಮೇಲೆ ನನ್ನ ಗಂಡ ಯಾರನ್ನಾರು ಕಟ್ಕೊಳ್ಳಿ, ಊರಲ್ಲಿ ಯಾ ಹೆಂಗಸು ಜೊತಾರು ಸುತ್ತಾಡ್ಲಿ, ನನ್ನ ಗಂಡನ ಇಷ್ಟ. ನನ್ನ ಗಂಡನ್ನ ಕೇಳ್ಬಿಡಕನಮ್ಮ. ನನ್ನ ಗಂಡ ಏನಾರು ಮಾಡ್ಕೊಳ್ಳಿ, ಎತ್ನಾರು ಮಾಡ್ಕೊಳ್ಳಿ, ಅವನ ಬಗ್ಗೆ ಒಂದು ಮಾತು ಹಾಡ್ಬಿಡಕನಮ್ಮ. ಅದು ಅವನಿಷ್ಟ, ಅವ್ನು ಏನು ಬೇಕಾದ್ರು ಮಾಡ್ಕೊಳ್ಳಿ, ಯಾವ ಜೊತೆಗಾರು ಸುತ್ತಾಡ್ಲಿ ಅಂತ ಅನ್ನು. ಇವ್ನ ಸುದ್ದಿಗೆ ಬಂದವ್ರಿಗೆ ನಾನು ಬಂದ್ಬಿಟ್ರೆ ನಿನ್ನ ಕಾಲೆಲ್ಲ ತಕೊಂಡು ಪಟ ಪಟ ಅಂತ ಬಾರಿಸ್ಬಿಡ್ಬೇಕಾರೆ ಚಂದಾಗ ಬಾರಿಸ್ಕೊಬಿಡ್ತೀನಿ. ಮಾತಾಡ್ನೇ ನೇ ರತ್ನಿ, ಅದೇನು ಮಾತಾಡು. ಇವ್ರು ಏನೇ ಮಾಡಲಿ ಏನೇ ಮಟ್ಲಿ ಇವ್ರನ್ನ ಸೌರ್ಸ್ಕೊಂಡು ಚಂದ ಅನ್ಕೊ ಹೊಂಟೋಗ್ಬಿಡ್ಬೇಕು. ನಿಮ್ಮ ಅವ್ವ ಅಲ್ಲ ಕಣಪ್ಪ.
ನೀನು ಏನೇ ತಪ್ಪು ಮಾಡಿದ್ರು ನನ್ನ ಮಗ ಚಂದ ನನ್ನ ಮಗ ಅಂದ ಅನ್ಕೊಂಡು ಬಾಯಿ ಮುಚ್ಕೊಂಡು ಹೋಗಕ್ಕೆ ನಾನು ನಿಮ್ಮ ಅವನಲ್ಲ. ಅರ್ಥ ಆಯ್ತಾ? ತಪ್ಪ ಯಾರೇ ಮಾಡಲಿ ಅದು ತಪ್ಪೇಯ. ನೀನೇ ಮಾಡಲಿ ನಾನೇ ಮಾಡಲಿ ಇನ್ನೊಬ್ಳೆ ಮಾಡಲಿ ಮನ್ಸ ತಪ್ಪು ಮಾಡ್ತಾನೆ, ಇಲ್ಲ ಅಂತ ಹೇಳಕ್ಕಿಲ್ಲ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ಅದನ್ನೇ ಹೋಗ್ಲಕ್ಕ ನಿಂತ್ಕೊಬಿಟ್ರೆ ಏನು ತಪ್ಪು ಮಾಡೇ ಇಲ್ಲ ಅನ್ನಂಗೆ ದರ್ದ್ರ ನನ್ನ ಹಾಡು ಕಳ್ದಿರೆ. ನಿಮಗೆ ಹೋಗಿ ಹೋಗಿ ಬುದ್ಧಿ ಹೇಳಕ್ಕೆ ಬರ್ತೀವಲ್ಲ, ನಮಗೆ ಹೊಡ್ಕೋಬೇಕು. ದರ್ದ್ರ ನನ್ನ ಹಾಡು ಕಳ್ನೆ ಏನು ಏನು ಕತ್ಗೊಯ್ಸಾಗದೆ ಏನಾರುವೆ ಒಸಿ ಮಾನ ಮರ್ಯಾದೆ ಅನ್ನೋದಿದ್ದದ ಬೀದ್ರ ಕರ್ಕ ಸುತ್ತಾಕೋತಾನೆ ಅವಳನ್ನ. ಅದೆಲ್ಲ ಸರಿ ಅಲ್ಲಕ್ಕಲ್ಲ, ನೀನು ಹೆಂಗಾರು ಸುತ್ತಾಡು, ಅದು ನನಗೆ ಬೇಕಾಗಿತ್ತಿಲ್ಲ. ನನಗೆ ನನ್ನೇ ಯಾಕ್ಲ ನೀರೊಳಗೆ ತಳಿದೆ ನೀನು? ಇವನಿಗೆ ಬರೀ ಕಂಪ್ಲೇಂಟ್ ಕೊಟ್ಟಿದ್ಕೆ ಅಷ್ಟು ಉರಿ ಕಾಣಿಸ್ಕೊಬಿಡ್ತು ಕೆಳಗಿಂದ ಮೇಕಂಟ. ನನಗೆ ಹೆಂಗಾಗಬೇಕು? ತಗೊಂಡೋಗಿ ನೀರೊಳಗೆ ಹಸ್ತಿ ಸತ್ತಿದ್ರೆ ಕುಯ್ದು ಪೈದಿ ನನ್ನ ಸಾಯಿಸಿ ಮಣ್ಣು ಮಾಡಿರೋರಲ್ರಲ್ಲ. ನೀವೇನೋ ಆರಾಮಾಗಿರೀವ್ರಿ. ನಿಮ್ಗೇನಾಗ್ಬೇಕಪ್ಪ? ಅದೇ ಕಾಯ್ಕ ಕೂತಿದ್ದೀರಿ, ಅದನ್ನೇ ಕಾಯ್ಕೊಂಡು ನಿಂತಿರವ್ರು ನೀವು. ಚೆನ್ನಾಗದೆ ಇದೊಳೆ ನಾಟಕ ನಿಂದು. ಏನು ಕಂಪ್ಲೇಂಟ್ ಕೊಟ್ಟ ತಕ್ಷಣ ದೊಡ್ಡದಾಗೋಯ್ತಂತೆ. ಈಗೇನು ಮಾಡಿಲ್ಲ? ನೀ ಸಾಯಿಸ್ತಾರಲ್ಲ, ನೀವು ಹೊಡೆದಲ್ಲ ನಾನು ಹೊಡೆದ್ಬಿಟ್ಟು ನೀರೊಳಗೆ ಹಾಕ್ಬಿಡಣ. ದೊಡ್ಡ ನಾನು ಹಾಡ್ಕೊಂಡೆ ನೆಟ್ವಾಗ ನ್ಯಾರವಾಗಿ ಆಲೋಚನೆ ಮಾಡ್ಬಿಟ್ಟು ಮಾತಾಡೋದ್ ಕಲೆ ನೀನು. ನಾಲ್ಗೆ ಅದೇ ಬಾಯಿ ಅದೇ ಹಲ್ಲವೆ ಅಂದ್ಬಿಟ್ಟು ಸಿಕ್ತಂಗೆ ಬೊಗಳ್ಬೇಡ ನೀನು. ಎಲ್ಲಿ ಬಿಲ್ದಿರ ನಾಲ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಇನ್ನೊಂದ್ಸತಿ ಜಾಸ್ತಿ ಮಾತಾಡಿದ್ರೆ ಮಚ್ಚು ತಕೊಂಡು ಕತ್ತಿಸ್ಬಿಡ್ತೀನಿ. ದರ್ದ್ರ ಮುಂಡೆ ಮಗನೇ, ಹೋಗಿ ನೀರು ಇಕ್ಕ ಹೋಗು. ಏನು ಚಂದ ಅಂತ ಬುಡಕ್ ಬಂದವನೇ ಇಲ್ಲಿ ಬಾಯ. ಲೇ ಲಕ್ಷ್ಮಿ, ಹೋಗಿ ಕರ್ಕೊಂಡೋಗಿ ನಿನ್ನ ಮಗನ. ಮಾತಾಡ್ತೀರ ಚಂದ ನೋಡು, ಮಾತಾಡ್ತಾ ಚಂದವ. ಈ ಕಿವುಡಿ ಜೊತೆ ಚೆನ್ನಾಗಿದ್ರೆ ಚಂದ, ಇಲ್ಲ ಅಂದ್ರೆ ಏನಾಯ್ತಾನೆ ಅಂತ ಗೊತ್ತಿಲ್ಲ. ಹೋಗ್ಲಾ ಮರ್ಯಾದೆ ನೀರು ಇಕ್ಕೋ. ಆಚೆಲೆ ತಣ್ಣೀರು ಬೊಗ್ಸಿ ಆಮೇಲೆ ಒಳಗೆ ಹೋಯ್ತಾನಂತೆ. ದರ್ದ ನನ್ನ ಹಟ್ಕಳ್ಳೆ ಇನ್ನೂ ಕೊಬ್ಬಿಳಿದಿಲ್ಲ. ಬಾಯಿಗೆ ಬಂದಂಗೆ ಬೊಗಳು ತಕೋತೀರ ಚಂದ ನೋಡು. ಲೋಪರ್ ಮುಂಡೆ ಮಗನೇ, ಉದ್ಧಾರ ಮಾಡಿರ ನೀವೆಲ್ಲವ? ಉದ್ದಾರವ ನಮ್ಮ ಮರ್ಯಾದೆ ಕೊಟ್ಟಿರ ನಿಮ್ಮಂತೇವ್ರೆಲ್ಲವ ಇಟ್ಕೊಂಡು ನಮ್ಮ ಜೀವ ತೆಗಿತಾಕೂತವೆ. ದರ್ದ ನನ್ನ ಹಾಡು ಕಳ್ದಿರ ನಿಮ್ಮಂತೇವ್ರು ಇರೋದಕ್ಕೆ ಹೋಗಿ ಒಳಗಡೆ ಬಿದ್ದು ಮುಳುಗ್ಸ ಸಾಯಿರಿ ಹೋಗಿ. ನಿಮ್ಮಂತೇವರೆಲ್ಲ ಮನೇಲಿರೋರ್ಗೆಲ್ಲವ ಹಾಳು ಮಾಡ್ಕೊಂಡು ಹೆಂಗ್ಸು ಸವಾಸ ಮಾಡ್ಕೊಂಡು ಎಡ್ತಿಗೆ ಇಟ್ಟು ಪಟ್ಟೆ ತಂದಾಕ್ತಾನೆ. ನಿನ್ ದೌಲತ್ತ ನಿನ್ ಕೊಬ್ಬ ಇದ್ನೆಯ ಮನೆಯ ಸಂಸಾರ ಮಾಡ್ಕೋಗೋದಲ್ಲಿ ತೋರಿಸ್ಲಾ? ಆಗ ಒಪ್ತೀನಿ ನಿನ್ನ, ಆ ಕೆಲಸದಲ್ಲಿ ಆ ಕಾರ್ಯದಲ್ಲಿ ನೀನು ಮಾಡ್ಕೊ ಹೋದ್ರೆ ನೀನು ಹೇಳ್ದಂಗೆ ಕೇಳ್ಕ ಬಿದ್ದಿರ್ತೀನಿ. ಅದು ಬಿಟ್ಬಿಟ್ಟು ಇಲ್ಲ ಮಾತಾಡಕ್ ಬಂದವನೇ. ದರ್ದು ನನ್ನ ಹಾಡ್ಕಳ್ನೆ ಮುಚ್ಕೊಂಡು ಹೋಲ. ಏನು ಕಿವುಡಿ ಬಾಯಿಗೆ ಬಂದಂಗೆ ಮಾತಾಡ್ಸ್ಕೊಬಿಡ್ತಾರೆ ಅಂದ್ಬಿಟ್ಟು ಹೇಳಿದ್ರೆ ಕೇಳ್ಬಿಡ್ತಾಳೆ ಅಂದ್ಬಿಟ್ಟು ಏನು ಬೊಗಳ್ತಾ ಕೂತಿದ್ದಾನೇನೋ. ಏನು ಜೈಲಿಗೆ ಹೋಗಿ ಬಂದ ತಕ್ಷಣ ನೀನೇನು ದೊಡ್ಡ ರೌಡಿಯಾ? ಓಲ ಮುಚ್ಕೊಂಡು ಬಾ ನೀರು ಕೊಡು. ನೀನು ಸೋಡಂಗೆ ಮೇಕೆತ್ಕೊ ಹೋದ್ರೆ ಕೇಳೋರು ಯಾರಿಲ್ಲ. ಓಲ ಇಷ್ಟ ಆಗಿರೋದು ಸಾಕಾಗ್ದಾನೆಯಾ? ಇನ್ನುವೇ ಮಗನ್ ಸಪೋರ್ಟ್ ಮಾಡ್ಕೋಗು. ಮಗನ್ ಸಪೋರ್ಟ ತಿರ್ಪೆ ಎತ್ತ ಕಳಿಸ್ಬಿಡ್ತಾನೆ ಅಷ್ಟೇ. ನಿನ್ನ ಗಂಡನ್ನುವೇ ಹಿಂಗೆ ಆಡ್ತಾ ಇದ್ರೆ ನೀನು. ಅತ್ತೆ ಸುಮ್ಮನಿರಿ, ಈಗ ತಾನೇ ಬಂದವನೇ ನಮ್ಮ ಪೊಲೀಸ್ ಸ್ಟೇಷನಿಂದ. ಹೆಂಗಿದ್ದದ ಏನೋ ಕಣೆ ಒಂದು ಮನಸ್ಥಿತಿ. ಏನೇನು ಯೋಚನೆ ಮಾಡಿದ್ದಾನೆ ಏನೋ ಬಂದ ತಕ್ಷಣ ಜಗಳ ಆಡ್ತಿದ್ದೀರಲ್ಲ. ಹ್ಞೂ, ನಾನು ಹೇಳೋದು ನಾ ಜಗಳ ಆಡೋದು ಕಂಡ್ಬಿಡ್ತು. ನನಗೆ ಹೆಂಗಿದ್ದು ಚೆನ್ನಾಗಿದ್ದೀ ಅಂತ ಮಾತಾಡಿದ್ದು ಅಷ್ಟೇ. ಹ್ಞೂ ಅಂದಿದ್ರೆ ಮುಗ್ದೋಗೋದು. ಅದು ಬಿಟ್ಬಿಟ್ಟು ಗತ್ತಲ್ಲಿ ದೌಲತ್ತಲ್ಲಿ ಮಾತಾಡ್ತಾನೆ ದುರಂಕಾರದಲ್ಲಿ. ಹೋಗು, ಅದೆಲ್ಲ ನಿಂತಿರ್ಬೇಕು. ನೀರು ಕೊಡೋಗು. ನೈ ನಿನ್ನ ಕೇಳ್ದೆ ತಾನೆ ಏನು ಮಾಡನೆ ಅಂತ ಮಾತಾಡ್ದಾನೆ ಬಾಯಿ ಮುಚ್ಕೊಂಡು ನಿಂತಿದ್ದಿ. ಏನಾರು ಬೊಗಳ್ಬೇಕು ತಾನೆ? ನಾನೇನು ಮಾತಾಡೋಣಮ್ಮ, ಈಗ ಬಂದವರೆಲ್ಲ ಮಾತಾಡ್ಬೇಕಂತ ಕಡೆ ನಾಳೆಗೆ. ನೀನು ನೆಟ್ಕಿದ್ರೆ ಅವನೇನಕ್ಕೆ ಇನ್ನೊಬ್ಬ ತಗೋಯ್ತಿದ? ನನಗೆ ಬುದ್ಧಿ ಇಲ್ಲ. ನಿಮ್ಮ ಜೊತೆಗೆಲ್ಲ ಹಾಡ್ತೀನಲ್ಲ, ನಿನ್ನ ಪರ ನಿಂತ್ಕೊಂಡ್ರು ನೀವು ಮಾತ್ರವ ನಿಮ್ಮ ಸೇಫ್ಟಿ ನೋಡ್ಕೊತಿದ್ದೀರಿ. ನಾನು ಒಬ್ಬಳೆ ಹೆಂಗೆ ಸಾಯೋದು ಅಷ್ಟೇ. ನಮ್ಮ ಮಕ್ಕಳು ಮರಿ ಅಂತವ, ನೀವು ಮಾತ್ರವ ನಿಮ್ಮ ಮುಖ ನೋಡ್ಕೊಂಡು ನೀವು ಹೋಯ್ತಿದ್ದೀರಿ ಅಷ್ಟೇ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋಣ ಮತ್ತೆ.